ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭುವನ್ ಎಸ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕನ್ನಡಾಂಬೆಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ನಾನು ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ BC 263 ಗೇರುಪುರ, ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ ಇಲ್ಲಿ ಅಧ್ಯಯನ ಮಾಡುತ್ತೇನೆ. ಇಂದು ನಾನು ಸ್ವರಚಿತ ಕವನ ವಾಚನವನ್ನು ಮಾಡಿದ್ದೇನೆ. ನನ್ನ ಶೀರ್ಷಿಕೆ ಏನೆಂದರೆ ನಮ್ಮ ತಾಲೂಕು ನಮ್ಮ ಹೆಮ್ಮೆ, ಸೊರಬ ಅಂತ. ಶಿಕಾರಿಪುರದವರ ಪ್ರೀತಿ ಅದ್ಭುತ, ಶಿಕಾರಿಪುರದವರ ಪ್ರೀತಿ ಅದ್ಭುತ, ಭದ್ರಾವತಿಯವರ ಪ್ರೀತಿ ಅಮೃತ, ತೀರ್ಥಹಳ್ಳಿಯವರ ಪ್ರೀತಿ ವಿಸ್ಮಿತ, ಸಾಗರದವರ ಪ್ರೀತಿ ಆರ್ಭಟ, ಹೊಸನಗರದವರ ಪ್ರೀತಿ ಮೂಕ ವಿಸ್ಮಿತ, ಆದರೆ ಸೊರಬ ತಾಲೂಕಿನವರ ಪ್ರೀತಿ ಶಾಶ್ವತ. ಆಕಾಶದಲ್ಲಿ ಹಾರುತ್ತಾ ಇರುತ್ತೆ ಗಾಳಿಪಟ, ಆಕಾಶದಲ್ಲಿ ಹಾರುತ್ತಾ ಇರುತ್ತೆ ಗಾಳಿಪಟ, ಹೆಲ್ಮೆಟ್ ಹಾಕದೆ ಸಿಕ್ಕರೆ ಸೊರಬ ಪೊಲೀಸರ ಹತ್ರ ಧೂಳಿಪಟ. ದಿನಾಲು ಹಾರುತ್ತಾ ಇರುತ್ತೆ ಕನ್ನಡಿಗರ ಬಾವುಟ, ದಿನಾಲು ಹಾರುತ್ತಾ ಇರುತ್ತೆ ಕನ್ನಡಿಗರ ಬಾವುಟ, ಯಾವಾಗಲೂ ಇರುತ್ತೆ ಸೊರಬ ತಾಲೂಕಿನವರ ಆರ್ಭಟ. ಹೊಸನಗರದಲ್ಲಿದೆ ರಿಪ್ಪನ್ಪೇಟೆ, ಹೊಸನಗರದಲ್ಲಿದೆ ರಿಪ್ಪನ್ಪೇಟೆ, ಸೊರಬ ಅಂದರೆ ಫೇಮಸ್ ಫಾರ್ ಕೆರೆಬೇಟೆ. ಬನವಾಸಿ ಅಂದರೆ ಕದಂಬರ ರಾಜ್ಯ, ಬನವಾಸಿ ಅಂದರೆ ಕದಂಬ, ಸೊರಬಕ್ಕೆ ಮಧುಬಂಗಾರಪ್ಪನೇ ಸ್ತಂಭ. ತಾವರೆಕೊಪ್ಪದಲ್ಲಿದೆ ಹುಲಿ ಮತ್ತು ಸಿಂಹಧಾಮ, ತಾವರೆಕೊಪ್ಪದಲ್ಲಿದೆ ಹುಲಿ ಮತ್ತು ಸಿಂಹಧಾಮ, ಸೊರಬದಲ್ಲಿದೆ ಬಂಗಾರಧಾಮ. ಶಿರಾಳಕೊಪ್ಪದ ಪಕ್ಕದಲ್ಲಿದೆ ಶಿಕಾರಿಪುರ, ಶಿರಾಳಕೊಪ್ಪದ ಪಕ್ಕದಲ್ಲಿದೆ ಶಿಕಾರಿಪುರ, ಸೊರಬಕ್ಕೆ ಇನ್ನೊಂದು ಹೆಸರೇ ಸುರಭಿಪುರ. ಶಿಕಾರಿಪುರದಲ್ಲಿದೆ ಈಸೂರು ಗಾಮ, ಶಿಕಾರಿಪುರದಲ್ಲಿದೆ ಈಸೂರು ಗಾಮ, ಸೊರಬದಲ್ಲಿದೆ ಗುಡುವಿ ಪಕ್ಷಿಧಾಮ. ರೆಂಬೆ ಊರ್ವಶಿ ಮೇನಕೆ ಇರೋದು ಸ್ವರ್ಗದಲ್ಲಿ, ಕಷ್ಟದವರಿಗೆ ಪ್ರೀತಿಯನ್ನು ನೀಡುವವರು ಇರೋದು ಸೊರಬದಲ್ಲಿ. ಎಲ್ಲರಿಗೂ ಪ್ರಾಣ ಅವರವರ ಅಮ್ಮ, ಸೊರಬದಲ್ಲಿದೆ ಚಂದ್ರಗುತ್ತಮ್ಮ ಎಂದು ಹೇಳುತ್ತಾ ನನ್ನ ಕವನವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.